ಹೆಲೋ ಎವ್ರಿವನ್, ವೆಲ್ಕಮ್ ಟು ಹ್ಯಾಪಿ ಲೈಫ್. ಲಾಸ್ಟ್ ವೀಕು ನಾವು ಜೀರಾ ರೈಸ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಬನ್ನಿ ಈ ವಾರ ಜೀರಾ ರೈಸ್ಗೆ ಟೇಸ್ಟಿ ದಾಲ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಡಿ. ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ತುಪ್ಪ ಬೇಕು ಅಂದರೆ ಹಾಕ್ಕೋಬೋದು, ಪೂರ್ತಿ ಆಪ್ಷನಲ್ ಅದು. ಸಾಸಿವೆ, ಜೀರಿಗೆ, ಕರಿಬೇವು, ನಂತರ ಬೆಳ್ಳುಳ್ಳಿ ನೋಡಿ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಈ ಥರ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಫ್ರೈ ಆಗಬೇಕು. ಈಗ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಟ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಸಾಫ್ಟಾಗಿ. ಈಗ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ಬೇಳೆನ 1-2 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ತೊಗರಿಬೇಳೆ ಆ್ಯಂಡ್ ಹೆಸರುಬೇಳೆ 2 ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಕಪ್ ತೊಗರಿಬೇಳೆಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಹೆಸರುಬೇಳೆ ಹಾಕಿ ಅರಿಶಿನ, ಉಪ್ಪು ಹಾಕಿ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ವಿಸಿಲ್ ಹಾಕಿ ನೋಡಿ 2 ವಿಷಲ್ ಹಾಕಿದ್ರೆ ಸಾಕು. 2 ವಿಷಲ್ ಆದಮೇಲೆ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಕುಕ್ಕರ್ ಸ್ವಲ್ಪ ತಣ್ಣಗೆ ಹಾಕಬೇಕಲ್ವ ಓಪನ್ ಮಾಡೋದಕ್ಕೆ. ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ ಹಾಕಿ ನಂತರ ಒಂದು ಅಥವಾ 2 ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ಹಿಂಗ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು 3-4 ನೋಡಿ ಅಳತೆ ತೋರಿಸ್ತಾ ಇದ್ದೀನಿ. ಇಷ್ಟು ಹಿಂಗೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಘಮ ಅಂತ ಇರುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ಸ್ಟವ್ ಆಫ್ ಮಾಡಿ. ಕುಕ್ಕರ್ ತಣ್ಣಗಾಗಿರುತ್ತೆ. ಈಗ ನೋಡಿ ಓಪನ್ ಮಾಡಿದ್ದೀನಿ. ವಾವ್, ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೋಡಿ ನಿಮ್ಗೆ ಇನ್ನೂ ಸ್ವಲ್ಪ ನೀರಾಗಬೇಕು ಅಂದರೆ ಸ್ವಲ್ಪ ನೀವು ವಾಟರ್ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಗಟ್ಟಿಯಾಗಿ ಥಿಕ್ನೆಸ್ ಇರಲಿ ಅಂತ ಅಂದರೆ ಬೇಡ, ಸಾಕು, ಇಷ್ಟಿದ್ರೆ ಸಾಕು. ಇದು ಇನ್ನೂ ಒಂದು 5 ನಿಮಿಷ ಇಡ್ತೀವಲ್ಲ ಸ್ಟವ್ ಮೇಲೆ, ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟ್ ಏನಾದರೂ ನಿಮಗೆ ಶಾರ್ಟೇಜು ಕಡಿಮೆ ಇದೆ ಅನಿಸುತ್ತೆ, ಆ್ಯಸ್ ಪರ್ ಯುವರ್ ಟೇಸ್ಟ್ ನಿಮಗೆ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ವಾವ್, ಘಮ ಟೇಸ್ಟಿ ದಾಲ್ ಈಸ್ ರೆಡಿ. ಇದು ಜೀರಾ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾಟ್ ಓನ್ಲಿ ವಿತ್ ಜೀರಾ ರೈಸ್, ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ, ತಿನ್ಬೋದು. ನೋಡಿ ಎಷ್ಟು ಹೆಲ್ದಿಯಾಗಿರುತ್ತೆ. ಇದು ಮಾಡೋದು ತುಂಬ ಸುಲಭ. ಮಕ್ಕಳಿಗೂ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಟೈಮು ಕೂಡ ಜಾಸ್ತಿ ಹಿಡಿಯಲ್ಲ. ಥ್ಯಾಂಕ್ ಯು.